ಮುಗಿಯೋದ್ರೊಳಗೆ ಮತ್ತೊಂದು ಹಬ್ಬ ತಂದ್ಕೊಂಡಿದ್ದೀರಿ ಜಡೇಶ್ ಅವರೇ. ಅದ್ಭುತ. ನವೆಂಬರ್ 1ರ ಗುಂಗಲ್ಲೇ ಇದ್ವಿ ನಾವು. ಅದ್ಭುತವಾದ ಟೀಸರ್. ಆ ಗುಂಗು ಮುಗಿಯೋದ್ರೊಳಗೆ ರಾಜ್ ಶೆಟ್ಟಿ ಅವ್ರನ್ನ ವೇದಿಕೆ ನಾವೆಲ್ಲ ನೋಡೋದು ಬಹಳ ಖುಷಿ ಅನಿಸ್ತಾ ಇದೆ. ಚತುರ್ಭಾಷಾ ಚತುರ ಅವರು ಬೇರೆ ಭಾಷೆಯಲ್ಲೂ ಹೋಗಿ ನಮ್ಮ ಕನ್ನಡದ ಕಂಪನ್ನ ಸಾರಿದಂತ ಕಲಾವಿದರು. ವಿಜಯ್ ಸರ್ ಕೂಡ ಇದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸ್ ಆದ ಹೀರೋ ವಿಜಯ್ ಸರ್ ಒಬ್ಬ ಹೀರೋ ಆಗಿ ಏನ್ ಪ್ರೂವ್ ಮಾಡಿದ್ದಾರೆ, ಅದೇ ರೀತಿ ಭೀಮಾ ಸಲಗಾದ್ ಮೂಲಕ ತಾವು ದೊಡ್ಡ ನಿರ್ದೇಶಕ, ಒಳ್ಳೆ ನಿರ್ದೇಶಕ, ಸಮಾಜಮುಖಿ ನಿರ್ದೇಶಕ ಅನ್ನೋದನ್ನ ಸಾಧನೆ ಮಾಡಿದ್ದಾರೆ. ಗಣೇಶ್ ಅವರು, ಇನ್ನೊಬ್ಬರು ನಿರ್ದೇಶಕರು ರಾಜ್ ಬಿ ಶೆಟ್ಟಿ ಅವರು, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲಾ ಸೇರ್ಕೊಂಡು ಮಾಡುವಂತ ಟೆಕ್ನಿಷಿಯನ್ ಗಳು ಹೀರೋ ಅಂತ ಪ್ರೂವ್ ಮಾಡಕ್ ಹೋಗುವಂತ ಸಿನಿಮಾ ಸಾರಥಿ ಸಿನಿಮಾ. ಇದರಲ್ಲಿ ಮೇನ್ ಹೀರೋ ಬಂದ್ಬಿಟ್ಟು ಪ್ರೊಡ್ಯೂಸರ್. ಇಷ್ಟು ದೊಡ್ಡ ಕಲಾವಿದರನ್ನ, ಇಷ್ಟು ದೊಡ್ಡ ಕಲಾ ತಂಡವನ್ನ, ಇಷ್ಟು ದೊಡ್ಡ ಸೆಟ್ ಅನ್ನ ಅರೇಂಜ್ ಮಾಡಿ ದೊಡ್ಡ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲ್ಗಲ್ಲಾಗುವಂತ ಸಿನಿಮಾ ಇದು. ಯಾಕಂದ್ರೆ ಅಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ ಗಳನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ. ಬಹುತೇಕ ರಂಗಭೂಮಿ ಕಲಾವಿದರನ್ನ ಬಳಸ್ಕೊಂಡಿದ್ದಾರೆ. ಒಂದು ನಾವ್ ಹೆಂಗ್ ಆಶಿಸೋಣ ಅಂತ ಹೇಳಿದ್ರೆ, ನಿರ್ಮಾಪಕರಿಗೆ ಅವ್ರಿಗೆ ಸಾಕು ಅನ್ನಷ್ಟು ದುಡ್ಡು ಬರಲಿ ಸಿನಿಮಾದ ಮೂಲಕ, ಬರುತ್ತೆ ಅನ್ನೋ ಧೈರ್ಯ ನನಗಿದೆ. ಯಾಕಂದ್ರೆ ಸಾಕಷ್ಟು ಕಲಾವಿದರನ್ನ ಬಳಸ್ಕೊಂಡಿದ್ರಿ, ಟೆಕ್ನಿಷಿಯನ್ಸ್ ಏನ್ ಬೇಕೋ ಅದನ್ನ ಕೊಟ್ಟಿದ್ದೀರಿ. ಇವತ್ತು ಟೀಸರ್ ಬಂದಿದೆ. ನಾನು ನಿರ್ಮಾಪಕನಾಗಿದ್ದೀನಿ, ನಾನು ಏನು ನಿರ್ಮಾಣ ಮಾಡಿದ್ದೀನಿ ಅನ್ನೋದು ನಾನು ಫಸ್ಟ್ ನೋಡ್ತೀನಿ. ಈ ನಿಮಿಷದವರೆಗೂ ಕೂಡ ಅವರದ್ದು ತುಣುಕನ್ನು ಕೂಡ ನೋಡಿಲ್ಲ, ನಮ್ ಜೊತೆ ನೋಡಿದ್ದೆ. ಅಷ್ಟು ಫ್ರೀಡಮ್ ಅನ್ನ ನಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ, ಜಡೇಶ್ ಕೊಟ್ಟಿದ್ದಾರೆ. ಸಮಾನತೆಯನ್ನು ಸಾರುವಂತ ಸಿನಿಮಾ ಇದು. ಒಂದು ಅದ್ಭುತವಾದಂತಹ ಸಾಮಾಜಿಕ ಕಳಕಳಿಯುಳ್ಳಂತ ಸಿನಿಮಾ. ವಿಜಯ್ ಸಾರಿಗೆ, ರಾಜ್ ಸಾರಿಗೆ, ಈ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಎಲ್ಲಾ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಟೆಕ್ನಿಷಿಯನ್ಸ್ ಆದ ಹೀರೋ ಅಂತ ಕನ್ನಡ ಚಿತ್ರದಲ್ಲಿ ನಿರೂಪಿಸಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.